ಇದು ಶುಕ್ರವಾರದ ವ್ಲಾಗ್. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ನಾನು ಆಲ್ರೆಡಿ ಶುಕ್ರವಾರದ ಪೂಜೆ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ, ಇವತ್ತು ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ. ನನ್ನ ಮೇಕಪ್ ಹೇಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮೆಲ್ರಿಗೂ ತೋರ್ಸೋಣ. ಐ ಮೀನ್ ಯಾರಾದ್ರೂ ಹೊಸಬರಿದ್ರೆ, ನಾನು ಮೊದಲು ಮೊದಲು ತುಂಬಾ ಹೆದರ್ಕೊಂತಾ ಇದ್ದೆ. ಸೊ ಇದು ಹೆಲ್ಪ್ ಆಗತ್ತೆ ಅಂತ. ಬನ್ನಿ ಶುರು ಮಾಡೋಣ. ಈಗ ಮುಖಕ್ಕೇನೂ ಹಚ್ಚಿಲ್ಲ. ಜಸ್ಟ್ ಸನ್‌ಸ್ಕ್ರೀನು, ಮಾಯಿಶ್ಚರೈಸರು, ಸನ್‌ಸ್ಕ್ರೀನು ಹಾಕಿ ಕುಂಕುಮ ಇಟ್ಕೊಂಡಿದ್ದೀನಿ ದೇವ್ರದ್ದು. ಮೊದಲು ನಾನು ಯೂಸ್ ಮಾಡ್ತಾ ಇರೋದು ಪ್ರೈಮರು. ಇದು ಬಂದು ಜಸ್ಟ್ ಗೋಲ್ಡ್‌ದು. ನಾನು ವೈಭವ್ ಸ್ಟೋರ್ಸಲ್ಲಿ ತಗೊಂಡಿದ್ದು. ಜಸ್ಟ್ 2 ಡ್ರಾಪ್ಸನ್ನ ಫೇಸ್ ಮತ್ತೆ ನೆಕ್ ಎಲ್ಲಾನು ಫುಲ್ ಡಾಟ್ ಡಾಟ್ ಇಟ್ಕೊಂಡು ಈ ತರ ಕಂಪ್ಲೀಟ್ ಆಗಿ ಹಚ್ಕೊಳ್ಳಿ. ಅದನ್ನ ನೀಟಾಗಿ ಮುಖದ ಮೇಲೆ ಹಚ್ಕೊಳ್ಳಿ. ಅವಾಗ ನಿಮ್ಗೆ ನೀವು ಹಾಕೋ ಬೇಸ್ ಬಂದು ನೀಟಾಗಿ ಬ್ಲೆಂಡ್ ಆಗತ್ತೆ. ಯೂಶಲಿ ನಾನು ಡರ್ಮಾ ಯೂಸ್ ಮಾಡೋದ್ರಿಂದ ಸ್ವೆಟ್ ಆಗೋದಿಲ್ಲ ಈ ಒಂದು ಪ್ರೈಮರ್ನ ಯೂಸ್ ಮಾಡಿದ್ರೆ. ನನ್ನ ಕೋ ಆರ್ಟಿಸ್ಟ್ಗಳು ಕೆಲವರು ಕೇಳಿ ತಗೊಂಡಿದ್ದಾರೆ ಇದನ್ನ. ಸೊ ಇವಾಗ ನಾನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಕನ್ಸೀಲರ್. ಇದು ಬಂದು ಫುಲ್ ಕವರೇಜ್ ಕನ್ಸೀಲರ್ ಪ್ಲಸ್ ಕರೆಕ್ಟರು ಕೂಡ. ನಿಮ್ಗೆ ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇದ್ರೆ ಅಥವಾ ಫೇಸ್ ಅಲ್ಲಿ ಇರತ್ತಲ್ಲ ಡಿಸ್ಕಲರೇಷನ್, ಮೌತ್ ಅರೌಂಡ್ ಮೌತ್, ನೆಕ್ ಹತ್ರ. ನನ್ಗೆ ನೆಕ್ ಹತ್ರ ಇದೆ ಸ್ವಲ್ಪ ಡಾರ್ಕು, ಹಂಗಾಗಿ ನಾನು ನೆಕ್ಗೂ ಅಪ್ಲೈ ಮಾಡ್ತೀನಿ. ಇದನ್ನ ಕಣ್ ರೆಪ್ಪೆ ಮೇಲೆ ಏನಕ್ಕೆ ಅಂದ್ರೆ ರೆಪ್ಪೆ ಮೇಲಲ್ಲ, ಐ ಶ್ಯಾಡೋ ಹಾಕೋತ್ರ ಏನಕ್ಕೆ ಹಾಕ್ತಿದೀನಿ ಅಂದ್ರೆ ಅದು ಜಸ್ಟ್ ಬೇಸ್ ತರ ನಿಂತ್ಕೊಳ್ಳುತ್ತೆ, ಐ ಮೇಕಪ್ ಚೆನ್ನಾಗಿ ಕಾಣತ್ತೆ ಅಂತ ಅನ್ಬಿಟ್ಟು. ಸೊ ಇದನ್ನೆಲ್ಲ ಮೊದಲಿಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಬ್ಲೆಂಡ್ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರಾ ಅದ್ರ ಮೇಲೆನೆ ನಿಮ್ ಮೇಕಪ್ ಚೆನ್ನಾಗಿ ಕಾಣಿಸೋದು. ಸೊ ಹಂಗಾಗಿ ನಾನು ಮೊದಲಿಗೆ ಬ್ಲೆಂಡ್ ಮಾಡೋದನ್ನ ನಾನು ಕಲಿಯೋದಕ್ಕೆ ಮೊದಲು ಕೈಯೆಲ್ಲ ನೋವು ಬರ್ತಿತ್ತು. ಆಮೇಲೆ ನೀಟಾಗಿ ಕಲ್ತ್ಕೊಂಡೆ. ಇವಾಗ ನೆಕ್ಸ್ಟು ರಾಯರನ್ನ ನೆನೆಸ್ಕೊಂಡು ಬೇಸ್‌ನ ಹಚ್ತಾ ಇದ್ದೀನಿ ಫೇಸ್‌ಗೆ. ಬೇಸ್ ಬಂದು ನಾನು ಯೂಸ್ ಮಾಡ್ತಾ ಇರೋದು ಡರ್ಮ್ ಅವ್ರದ್ದು. ಇದನ್ನು ನಾನು ವೈಭವ್ ಸ್ಟೋರ್ಸಲ್ಲೇ ತಗೊಂಡಿದ್ದು. ನಾನು ಬೇಸ್ ಕಲರ್ ಬಂದು 5 ಮತ್ತೆ 4 1/2 ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಕಲರ್‌ಗೆ, ನಿಮ್ಮ ಸ್ಕಿನ್ ಟೋನಿಗೆ ತಕ್ಕಂತೆ ಅಲ್ಲಿ ಕೊಡ್ತಾರೆ. ನಿಮ್ಗೇನಾದ್ರೂ ನಿಮ್ದು ಯಾವ್ದು ಶೇಡ್ ಅಂತ ಗೊತ್ತಿದ್ರೆ ನೀವು ಆನ್‌ಲೈನಲ್ಲಿ ಕೂಡನು ಪರ್ಚೇಸ್ ಮಾಡ್ಕೋಬಹುದು. ಫುಲ್ ನೀಟಾಗಿ ನೆಕ್ ಮತ್ತೆ ಫೇಸ್‌ನ ಕವರ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್‌ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಲೂಸ್ ಪೌಡರ್‌ನ ಕೂಡ ನೀವು ಯೂಸ್ ಮಾಡ್ಕೊಂಡು ಈ ತರ ಫುಲ್ ಬೇಸ್ ಆದ್ಮೇಲೆ ನೀಟಾಗಿ ಕವರ್ ಮಾಡ್ಕೋಬೇಕು, ಟ್ಯಾಪ್ ಮಾಡ್ಕೋಬೇಕು. ಜಸ್ಟ್ ಲಿಟ್ ಅಂದ್ರೆ ತುಂಬಾ ಅಲ್ಲ ಪೌಡರು. ಎಕ್ಸೆಸ್ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಜಸ್ಟ್ ಹಂಗೆ ಕವರ್ ಮಾಡ್ಕೋಬೇಕು ಫೇಸ್ ಪೌಡರ್‌ನ. ನಾನಿಲ್ಲಿ ಮೆಬೆಲಿನ್ ಅವ್ರದ್ದು ಆನ್‌ಲೈನಲ್ಲಿ ಸಿಗುತ್ತೆ ನಿಮಗೆ ಕಡಿಮೆ ಪ್ರೈಸಿಗೆ. ಆ ಕಾಂಪ್ಯಾಕ್ಟ್ ಪೌಡರ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ ನಾನು ತುಂಬಾ ಚೆನ್ನಾಗಿದೆ ಇದು ಪೌಡರ್. ನನ್ನ ಹತ್ರ ಇನ್ನೂ ಒಂದು ಹೊಸದಾಗಿನೂ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸಾಕು ಅಷ್ಟು. ಕಾಸ್ಟ್ಲಿ ಆಗಿ ಹೋಗೋದಕ್ಕಿಂತ ಇಷ್ಟು ಸಾಕು. ಇದಾದ್ಮೇಲೆ ನೆಕ್ಸ್ಟ್ ನಾನು ಐಬ್ರೋಸ್‌ನ ಫಿಲ್ ಮಾಡ್ಕೋಬೇಕಲ್ಲ. ಸೊ ಹಂಗಾಗಿ ಐಬ್ರೋನ ಮೊದಲು ಸೆಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನೀವು ಬೇಸ್ ಎಲ್ಲ ಹಾಕಿರ್ತೀರಲ್ಲ, ಅದಕ್ಕೆ ಮೊದಲು ಐಬ್ರೋನ ಬ್ರಷ್ ಮಾಡಿ ಅದಾದ್ಮೇಲೆ ಫಿಲ್ ಮಾಡ್ಕೋಬೇಕು. ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಇರುತ್ತೆ, ಅದರಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾನಿಲ್ಲಿ ಐ ಶ್ಯಾಡೋನ ಹಾಕೋದಿಕ್ಕೆ ನಾನು ಇದನ್ನ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ಒಂದ್ 2 ವರ್ಷದಿಂದ ಇರ್ಬೋದು. ಖಾಲಿ ಆಗಿಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ಮೆಬ್ಲಿನ್ ಅವ್ರದ್ದೇ. ಇದನ್ನ ನಾನು ಆನ್‌ಲೈನ್ ಅಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ನಾನ್ ಐ ಶ್ಯಾಡೋ ಹಾಕುವಾಗ ಮೊದ್ಲು ಮಧ್ಯೆ ಒಂದು ಗೋಲ್ಡ್ ಕಲರ್ ಅಲ್ಲಿ ಫಿಲ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ 2 ಸೈಡಿಗೆ, ಇನ್ನರ್ ಮತ್ತೆ ಔಟರ್ ಸೈಡಿಗೆ ಐ ಥಿಂಕ್ ಸ್ಯಾರಿಗೆ ಮ್ಯಾಚ್ ಆಗೋ ತರ ಲೈಟ್, ತುಂಬಾನೇ ಲೈಟ್ ನ್ಯೂಡ್ ಪಿಂಕ್ ಅಲ್ಲಿ ಏನೋ ತಗೊಂಡಿದೀನಿ. ಎರಡನ್ನೂ ಇವಾಗ ಮರ್ಜ್ ಮಾಡ್ಕೊತಾ ಇದೀನಿ, ಬ್ಲೆಂಡ್ ಮಾಡ್ಕೊತಾ ಇದೀನಿ ನೀಟಾಗಿ. ನೀವು ಬ್ಲೆಂಡ್ ಮಾಡೋದ್ರಲ್ಲೇನೆ ಐ ಮೇಕಪ್ ಕೂಡ ಚೆನ್ನಾಗಿ ಕೂರೋದು. ಸೊ ನಿಮ್ಗೆ ಮೇಕಪ್ ಮಾಡ್ಕೋತಾ ಮಾಡ್ಕೋತಾ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಇದಾದ್ಮೇಲೆ ಲೈಟ್ ಆಗಿ ಐ ಐಲೈನರ್ ಹಾಕೋತಾ ಇದೀನಿ. ನಾನು ಶುಗರ್ ಅವ್ರದ್ದು ಯೂಸ್ ಮಾಡ್ತಾ ಇದೀನಿ ಇಲ್ಲಿ. ಇದನ್ನು ನಾನು ಆನ್‌ಲೈನ್ ನಲ್ಲೇ ತಗೊಂಡಿದ್ದು. ನೋಡಿ ಇದ್ರ ಮಧ್ಯೆ ಖುಷಿ ಬಂದು ತರಲೆ ಮಾಡ್ತಿದ್ದಾಳೆ. 2 ಕಣ್ಣಿಗೆ ಐಲೈನರ್ ಹಾಕಾದ್ಮೇಲೆ ನೆಕ್ಸ್ಟ್ ನಾನು ಮಸ್ಕರಾ ಹೋಗ್ತಿದ್ದೀನಿ. ಮಸ್ಕರಾ ಇದು ಬಂದು ವೈದೇಹಿ ಸ್ಟೋರ್ಸ್ ಅಲ್ಲೇ ತಗೊಂಡಿದ್ದು. ವಾಟರ್ ಪ್ರೂಫ್ ಇದೆ ಈ ಮಸ್ಕರಾ ಅಂಡ್ 2 ಸೈಡು ಇದೆ. ಮೇಲೆ ಲ್ಯಾಶಸ್ ಅಂಡ್ ಕೆಳಗಡೆ ಲ್ಯಾಶಸ್ಸಿಗೂ ನೀವು ಆರಾಮಾಗಿ ಹಚ್ಕೋಬಹುದು. ಅಂಡ್ ತುಂಬಾ ಬೆಳಗಿನ ಸಂಜೆ ತನಕ ಇರೋ ಫಂಕ್ಷನ್ಸಿಗೆ ಹಚ್ಚಿದ್ರುನು
ಚೆನ್ನಾಗ್ ಅನ್ಸುತ್ತೆ ಇದು. ಲಾಂಗ್ ಲಾಸ್ಟ್ ಕೂಡ, ವಾಟರ್ ಪ್ರೂಫ್ ಕೂಡ ಇದೆ. ಟ್ರೈ ಮಾಡಿ. ಅಂಡ್ ಅದಾದ್ಮೇಲೆ ಬ್ಲಷ್ ಬಂದು ಮಿಸ್ ಕ್ಲೇರಿ ಅವ್ರದ್ದು ನಾನು ವೈದೇಹಿ ಸ್ಟೋರಲ್ಲೇ ತಗೊಂಡಿದ್ದು. ನೀವು ಬ್ಲಷ್ ಹಚ್ಚುವಾಗ ನಾನಿಲ್ಲಿ ಪೌಡರ್ ಬ್ರಷ್‌ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಂಗ್ ಅದೇ ಕಂಫರ್ಟಬಲ್ಲು. ಮೊದ್ಲು ಹೀಗ್ ತಗೊಂಡು ಎಕ್ಸೆಸ್ ಏನಿರುತ್ತೆ ಅದನ್ನ ಹೀಗ್ ಟ್ಯಾಪ್ ಮಾಡ್ಬಿಟ್ಟು, ಆಮೇಲೆ ಫೇಸ್ ಮೇಲೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೋಬೇಕಷ್ಟೆ. ಇಲ್ಲ ಅಂದ್ರೆ ತುಂಬಾ ರೋಸಿ ತರ ಕಾಣುತ್ತೆ. ನನ್ಗದ್ ಇಷ್ಟ ಆಗಲ್ಲ. ಕೆಲವರಿಗೆ ನಾನ್ ತುಂಬಾ ಪಿಂಕ್ ಆಗಿ ಕಾಣ್ಬೇಕು ಅಂತ ಇರೋರಿದ್ರೆ, ಅಥವಾ ಅದು ತುಂಬಾ ಗ್ಲಾಮರಸ್ ಲುಕ್ ಅಲ್ಲಿ ಏನಾದ್ರು ಇದ್ರೆ, ನಾನ್ ಆ ತರ ರೆಡಿ ಆಗ್ಬೇಕು ಅಂತ ಇದ್ರೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಗೋಬಹುದು. ಇದಾದ್ಮೇಲೆ ನಾನು ಹೈಲೈಟರ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾರ್ಸ್ ಕಂಪ್ನಿದು ಪ್ಯಾಲೆಟ್ಟು. ಹೈಲೈಟರ್‌ನು ಅಷ್ಟೇ ನಾನು ಇಲ್ಲಿ ತುಂಬಾ ಒಂದು 6 ಕಲರ್ ಇತ್ತು ಶೇಡ್ಸು. ಎಲ್ಲಾನು ಒಂದೇ ಸಾರಿ ಹಿಂಗ್ ಮಿಕ್ಸ್ ಮಾಡ್ಬಿಟ್ಟು ಎಕ್ಸೆಸ್‌ನ ಟ್ಯಾಪ್ ಮಾಡಿ ಹಚ್ಕೊತಾ ಇದ್ದೀನಿ. ನನ್ಗಿದು ಇಷ್ಟ ಆಗತ್ತೆ. ಎಲ್ಲಾ ಕಲರು ಬಂದಿರುತ್ತಾಗ ಅಂತನ್ಬಿಟ್ಟು ಇದನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಅಂಡ್ ಕಾಲರ್ ಬೋನಿಗೂ ನಾನು ಹೈಲೈಟರ್‌ನ ಮತ್ತೆ ಬ್ಲಷ್‌ನ ಹಾಕ್ಕೋತೀನಿ. ಚೆನ್ನಾಗ್ ಕಾಣ್ಸುತ್ತೆ ಸ್ಯಾರಿ ಹಾಕ್ದಾಗ ಅಂದ್ಬಿಟ್ಟು. ನನ್ನ ಇನ್ನೂ ಹೇರ್ಸ್ ಎಲ್ಲ ವೆಟ್ ಇತ್ತು. ಹಂಗಾಗಿ ಇವಾಗ ಫ್ರೀ ಬಿಟ್ಟೆ. ಸೊ ಇದಾದ್ಮೇಲೆ ಫಸ್ಟು ಲಿಪ್ ಲೈನರ್ ಅಲ್ಲಿ ಔಟ್‌ಲೈನ್ ಹಾಕ್ಕೋತಾ ಇದ್ದೀನಿ. ನನಗೆ ಲಿಪ್ ಮೇಲೆ ಒಂದು 2 ಮಾರ್ಕ್ ಇರೋದ್ರಿಂದ, ಅಂದ್ರೆ ಯೂಶುವಲಿ ಗಾಯ ಆಗುತ್ತಲ್ಲ ತುಂಬಾ ಹೀಟ್ ಆದಾಗ, ಆ ತರದ್ ಗಾಯ ಆಗಿ ಚಿಕ್ಕ ಹುಡ್ಗಿಯಿಂದ ಅದು ಮಾರ್ಕ್ ಆಗ್ಬಿಟ್ಟಿದೆ. ಸೊ ಅದನ್ನ ಕವರ್ ಮಾಡೋದಿಕ್ಕೆ ಈ ಲಿಪ್ ಲೈನರ್ ಅಲ್ಲಿ ಔಟ್‌ಲೈನ್ ಬರ್ದು ಮತ್ತೆ ಅದ್ರಲ್ಲೇನೆ ಒಂದ್ ರೌಂಡ್ ಫಿಲ್ಲು ಮಾಡಿರ್ತೀನಿ. ಅದಾದ್ಮೇಲೆ ಇದಕ್ಕೆ ಫಿಲ್ ಮಾಡಿರ್ತೀನಲ್ಲ ಅದ್ರ ಮೇಲೆ ಒಂದ್ ರೌಂಡ್ ಮಾತ್ರ ಲಿಪ್‌ಸ್ಟಿಕ್‌ನ ಹಾಕ್ಕೋತೀನಿ. ನಂದೇನ್ ಪ್ರಾಬ್ಲಮ್ ಅಂದ್ರೆ ಏನಾದ್ರೂ ಊಟ ಮಾಡಕ್ ಹೋದಾಗ ಆ ಈ ತರ ರೆಡಿ ಆಗಿದ್ದಾಗ ಲಿಪ್‌ಸ್ಟಿಕ್‌ನು ತಿನ್ಕೊಂಡ್ ಬಿಡಿರ್ತೀನಿ. ಸೊ ಅಂಥೋರಿಗೂನು ಇದು ಹೆಲ್ಪ್ ಆಗತ್ತೆ. ಮೊದ್ಲೇ ಒಂದ್ ಕೋಟ್ ನೀವು ಲಿಪ್ ಪೆನ್ಸಿಲ್ ಅಲ್ಲಿ ಬರ್ದ್ಬಿಟ್ಟಿದ್ರೆ, ಅದ್ರ ಮೇಲಿರೋ ಲಿಪ್‌ಸ್ಟಿಕ್ಕು ಇನ್ನು ಎಕ್ಸ್ಟ್ರಾ ಕೋಟ್ ಹಚ್ಚಿರ್ತೀರಲ್ಲ, ಅದು ಹೋದ್ರೂನು ಅಟ್‌ಲೀಸ್ಟ್ ನೋಡುವಾಗ ಮೇಕಪ್ ಇದೆ ಲಿಪ್‌ಸ್ಟಿಕ್ ಇಲ್ಲ ಅನ್ನೋ ತರ ಕಾಣಲ್ಲ. ಸೊ ಮೇಕಪ್ ಮುಗೀತು ನಂದು. ಮೇಕಪ್ ಮುಗ್ದಾದ್ಮೇಲೆ ಸ್ಯಾರಿ ನಾನಿಲ್ಲಿ ಗೋಲ್ಡ್ ಕಲರ್ ಸ್ಯಾರಿ, ವೈಟ್ ಬಾರ್ಡರ್ ಇದೆ. ಇದನ್ನ ರೀಸೆಂಟ್ ಆಗಿ ಹೊಲ್ಸ್ಕೊಂಡಿದ್ದೆ. ತುಂಬಾ ಇಷ್ಟಪಟ್ಟು ಹೊಲ್ಸ್ಕೊಂಡಿರೋಂಥ ಸ್ಯಾರಿ. ಚಿಕ್ಕಪೇಟೆಲ್ ತಗೊಂಡಿದ್ದು ಈ ಸೀರೆನ ನಾನು. ಈ ಸ್ಯಾರಿ ಪ್ರೈಸ್ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ಗೆಸ್ ಮಾಡಿ ಹೇಳಿ ನನ್ಗೆ. ಇದು ಒಂದ್ಸರಿ ಹಾಕಿದೀನಿ ಸ್ಯಾರಿ ಅದಕ್ಕೆ ಇಷ್ಟ್ ನೀಟಾಗಿ ಕೂತಿದೆ. ಫಸ್ಟ್ ಟೈಮ್ ಸೀರೆ ಉಡುವಾಗ ಸ್ವಲ್ಪ ಕಷ್ಟ ಆಯ್ತು ಈ ಸೀರೆ. ಇದು ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಹಂಗಾಗಿ ತುಂಬಾ ಚೆನ್ನಾಗ್ ಕಾಣತ್ತೆ. ಅದ್ರಲ್ಲೂ ನನ್ ಡಸ್ಕಿ ಕಲರ್ ಇರೋರಿಗಂತೂ ತುಂಬಾ ಚೆನ್ನಾಗ್ ಕಾಣತ್ತೆ. ಇದಾದ್ಮೇಲೆ ಇಯರಿಂಗ್ಸ್ ಹಾಕ್ಕೋತಾ ಇದೀನಿ. ಜುಮ್ಕಾ ಹಾಕ್ಕೋತಾ ಇದೀನಿ. ಜುಮ್ಕಾಗುನು ವೈಟ್ ಪರ್ಲ್ಸ್ ಬಂದಿತ್ತು. ಸೊ ಚೆನ್ನಾಗ್ ಕಾಣತ್ತೆ ಅಂತ ಅನ್ಬಿಟ್ಟು ಜುಮ್ಕಾ ಹಾಕ್ಕೊಂಡೆ. ಇದಕ್ಕೆ ಒಂದ್ ನೆಕ್ ಪೀಸ್ ತಗೊಂಡಿದೀನಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಗೋಲ್ಡ್ ಮೇಲೆ ಈ ತರ ಗ್ರೀನ್ ಕಲರ್ ಜ್ಯುವೆಲ್ರಿ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣತ್ತೆ. ಇದ್ರಲ್ಲಿ ಲಕ್ಷ್ಮಿ ಇರೋ ಡಾಲರ್ ವಿತ್ ವೈಟ್ ಪರ್ಲ್ಸ್ ಬಂದಿದೆ ಕೆಳಗಡೆ. ಈ ಸೆಟ್ಟು ಕೂಡ ನಾನ್ ಚಿಕ್ಕಪೇಟೆನಲ್ಲೇ ತಗೊಂಡಿದ್ದು. ತುಂಬಾ ಕಡಿಮೆ ಪ್ರೈಸ್‌ಗೆ ತಗೊಂಡಿದ್ದು. ನಂಗ್ ಆ ಶಾಪ್ ಹೆಸರು ಗೊತ್ತಿಲ್ಲ. ಅವ್ರು ಒಂದು ಸುದರ್ಶನ್ ಸಿಲ್ಕ್ಸ್ ಎದುರುಗಡೆ ಒಂದ್ ಸಂದಿಲ್ ಇಟ್ಕೊಂಡಿದ್ದಾರೆ. ಅವ್ರು 1700, 800 ಹೇಳಿದ್ರೇನು 600, 700ಗೆ ಕಡಿಮೆ ಮಾಡ್ಕೊಂಡ್ ಕೊಡ್ತಾರೆ ಜ್ಯುವೆಲ್ಸ್‌ನ. ನಂಗದೊಂದ್ ಇಷ್ಟ ಆಯ್ತು. ಮೇಕಪ್ಪು, ಜ್ಯುವೆಲ್ಸ್ ಆದ್ಮೇಲೆ ಬೊಟ್ಟಿಟ್ಕೊಂಡೆ. ರೌಂಡದ್ ಒಂದು ಗೋಲ್ಡ್ ಸ್ಟೋನ್ಸ್ ಇರೋದ್ ಒಂದ್ ಬೊಟ್ಟಿಟ್ಕೊಂಡ್ ರೆಡಿ ಆದೆ. ಸೊ ಇದಾದ್ಮೇಲೆ ಬ್ಯಾಂಗಲ್ಸು, ಗೋಲ್ಡ್ ಬ್ಯಾಂಗಲ್ಸು ಒಂದೊಂದು. ಇದು ಚಿಕ್ಕಪೇಟೆನಲ್ಲೇ ತಗೊಂಡಿದ್ದು ನಾನು. ಆಕ್ಚುಲಿ ಗ್ರೀನ್ ಬ್ಯಾಂಗಲ್ಸ್ ಹಾಕೊಳ್ಳೋಣ 1 ಡಜನ್ ಅನ್ಕೊಂಡೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಲಕ್ಷ್ಮಿ ಡಿಸೈನೇ ಬಂದಿದೆ ಬ್ಯಾಂಗಲ್ಸ್ ಅಲ್ಲಿ. ಹೆಂಗ್ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲ ಆಯ್ತಲ್ಲ ಫೈನಲ್. ಇನ್ನು ಹೇರ್ ಸ್ಟೈಲ್ ಒಂದೇ ಬ್ಯಾಲೆನ್ಸ್ ಇರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಮೇನ್ ಥಿಂಗ್ ಒಂದನ್ನ ಮರ್ತ್ಬಿಟ್ಟಿದೀನಿ. ನಾವು ಹೆಣ್ಮಕ್ಳು ಚೆನ್ನಾಗ್ ರೆಡಿ ಆದಾಗ ಲಕ್ಷಣವಾಗಿ ಕಾಣ್ಸೋದು ಯಾವಾಗ ಹೇಳಿ? ಹಣೆಗ್ ಕುಂಕುಮ ಇಟ್ಕೊಂಡಾಗ. ಸೊ ಕುಂಕುಮನೇ ಮರ್ತ್ಬಿಟ್ಟಿದ್ದೆ. ನಾನು ಯೂಶುವಲಿ ಹೊರಗಡೆ ಹೋಗೋವಾಗ್ಲು ಕುಂಕುಮ ಇಡ್ದೆ ಹೊರಗಡೆ ಹೋಗಲ್ಲ ನಾನು. ಕುಂಕುಮ ಇಟ್ರೇನೆ ಹೆಣ್ಮಕ್ಳು ಲಕ್ಷಣವಾಗಿ ಕಾಣೋದು ಅಲ್ವಾ? ಸೊ ನನ್ನ ಕಂಪ್ಲೀಟ್ ಮೇಕಪ್ ಲುಕ್ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ.